Good morning, students. Welcome to LMS Learning Management System, an initiative by Department of Collegiate Education Karnataka. ಈ ಒಂದು ವಿಡಿಯೋನಲ್ಲಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಕ್ಯಾಪಿಟಲ್ ಬಜೆಟಿಂಗ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಿಂದಿನ ಸೆಷನ್ನಲ್ಲಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನ ಥಿಯರಿ ಕಾನ್ಸೆಪ್ಟ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಏನು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನ ಫೀಚರ್ಸ್ ಯಾವ್ದ್ಯಾವುದು, what are the merits of net present value and what are the demerits of net present value, and how to compute net present value of a capital project ಅಥವಾ capital budgeting proposal ಅಂತ ನಾವು ಹಿಂದಿನ ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. ಈ ಒಂದು ಸೆಷನ್ ನಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಜೆಕ್ಟ್ಸ್ ಗಳ ಇವ್ಯಾಲ್ಯೂಯೇಷನ್ ಟೆಕ್ನಿಕ್ ಆಗಿರುವಂತಹ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಏನಿದೆ, ಈ ಮೆಥಡ್ ನ ಮೇಲೆ ಸಿಂಪಲ್ ಪ್ರಾಬ್ಲಮ್ಸ್ ಗಳನ್ನ ನಾವೀಗ ಪರ್ಫಾರ್ಮ್ ಮಾಡೋಣ. ಸೊ ಪ್ರಾಬ್ಲಮ್ ಪಾರ್ಟಿಗೆ ಹೋಗ್ಲಿಕ್ಕಿಂತ ಮುಂಚೆ ನಾನು ನಿಮ್ಗೆ ಮತ್ತೊಂದ್ಸಲ ರಿಮೆಂಬರ್ ಮಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಫ್ಯೂಚರ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ನಾವು ಒಟ್ಟು ಎಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡ್ತಿದ್ದೀವಿ ಅದರ ಪ್ರೆಸೆಂಟ್ ವ್ಯಾಲ್ಯೂ, ನಮ್ಗೆ ಎಷ್ಟು ದುಡ್ಡು ಬರ್ತಿದೆ ಅದರ ಪ್ರೆಸೆಂಟ್ ವ್ಯಾಲ್ಯೂ, ಇವೆರಡರ ಮಧ್ಯದ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ನಾವು ಮೊದಲಿಗೆ ಏನ್ ಮಾಡ್ಬೇಕಾಗಾದ್ರೆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಬೋತ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಕ್ಯಾಶ್ ಔಟ್ಫ್ಲೋಸ್ ಟು ಬಿ ಕ್ಯಾಲ್ಕುಲೇಟೆಡ್, ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಎನ್ ಪಿ ವಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಎನ್ ಪಿ ವಿ ಅಂತಂದ್ರೆ net present value is equal to present value of cash inflows minus present value of cash outflows. So the process of finding out present value of cash inflows and present value of cash outflows requires a discount factor. ನಮಗೆ ಪಿ ವಿ ಫ್ಯಾಕ್ಟರ್ ಬೇಕು. ಆ ಪಿ ವಿ ಫ್ಯಾಕ್ಟರ್ ನಾವು ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಅಂತಂದ್ರೆ ದ ಪಿ ವಿ ಫ್ಯಾಕ್ಟರ್ ಈಸ್ ಈಕ್ವಲ್ ಟು 1 divided by 1 plus r over n. ಓಕೆ, ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ವಿ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ಡಿಸ್ಕೌಂಟಿಂಗ್ ಫ್ಯಾಕ್ಟರ್. ಇಲ್ಲಿ ಆರ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನಮ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೇವೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು ಹಿಂದಿನ ಸೆಷನ್ ಅಲ್ಲಿ ಈ ಪಿ ವಿ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟರ್ ನಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಅಂತ, ಅಥವಾ ನೀವು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ನ ಟೇಬಲ್ ಏನಿದೆ ಅದನ್ನ ನೀವು ಎಕ್ಸಾಮಿನೇಷನ್ ಹಾಲ್ಗೆ ತಗೊಂಡು ಹೋಗ್ಬೋದು. ನಿಮ್ಮ ಹತ್ರ ನಿಮ್ ಟೆಕ್ಸ್ಟ್ ಬುಕ್ ಅನ್ನ ಕೊನೆ ಪೇಜ್ ಗಳಲ್ಲಿ ಅದು ಅನೆಕ್ಷರ್ ಆಗಿ ಕೊಟ್ಟಿರ್ತಾರೆ, ಅಥವಾ ನೀವು ಎಕ್ಸಾಮಿನೇಷನ್ ಅಲ್ಲಿ ಹಾಲಲ್ಲೂ ಕೂಡ ನೀವು ಕಾಲೇಜಿಂದಾನೇ ಪ್ರೊವೈಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ನೀವು ಕೂಡ ತಗೊಂಡೋಗ್ಬೋದು. ತಗೊಂಡೋಗಿಲ್ಲ ಅಂದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ನೀವೇ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬಹುದು. ಮೆಜಾರಿಟಿ ಕೇಸಸ್ ಅಲ್ಲಿ ಕ್ವೆಶನ್ ಜೊತೆನೆ ನಿಮ್ಗೆ ಪಿ ವಿ ಫ್ಯಾಕ್ಟರ್ ನ ಕೊಟ್ಟಿರ್ತಾರೆ. ಸೊ ನೀಡ್ ನಾಟ್ ಟು ವರಿ ಅಬೌಟ್. ಈಗ ಪ್ರಾಕ್ಟಿಕಲ್ ಪಾರ್ಟ್ಗೆ ಹೋಗೋಣ, ಲೆಕ್ಕಗಳನ್ನ ಪ್ರಾಕ್ಟೀಸ್ ಮಾಡೋಣ. ನಾನು ಮತ್ತೊಂದ್ಸಲ ನಿಮ್ಗೆ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಕ್ರೈಟೀರಿಯಾ ಏನಿದೆ ಅಥವಾ ಡಿಸಿಷನ್ ರೂಲ್ ಏನಿದೆ ಅದನ್ನ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಗೆ ಈಕ್ವಲ್ ಆಗಿದ್ರೆ ಅಥವಾ ಜಾಸ್ತಿ ಇದ್ರೆ ಅಕ್ಸೆಪ್ಟ್ ಮಾಡ್ಕೋತೀವಿ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡ್ತೀವಿ. ಇದನ್ನ ನೆನ್ಪಿಟ್ಕೊಂಡಿರಿ. ದ ಫಸ್ಟ್ ಕ್ವೆಶನ್ ಈಸ್ ಲೈಕ್ ದಿಸ್: ಯೂಸಿಂಗ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್, evaluate the profitability of the investment proposal. The cost of the proposal is rupees 14,000. Project income after depreciation and tax: first year 4,500, second year 4,500, third year 2,500, and that of fourth year 500. The life of the project is expected to be 4 years. The present value of ₹1 to be received at the end of the year at 10% per annum is given below. Year 1 PV factor, present value factor 0.91, year 2 0.83, year 3 0.75, and year 4 0.68. PV factor ಅಂದ್ರೆ present value calculation factor ಅಥವಾ ನಾವು ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಆ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಅವರೇ ಕೊಟ್ಟಿದ್ದಾರೆ. ಓಕೆ,
ಕ್ವೆಶನ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಮತ್ತೊಂದ್ಸಲ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನಿಮ್ಗೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೊಟ್ಟಿದ್ದಾರೆ 14,000. ನಮ್ಗೆ ಎಕ್ಸೆಪ್ಟ್ ARR ನೋಡಿ, ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅನ್ನ ಬಿಟ್ಟು ಉಳ್ಕೊಂಡಿರೋ ಎಲ್ಲಾ ಮೆಥಡ್ಗಳಿಗೂ ಕೂಡ ನಮ್ಗೆ ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಬೇಕು. ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಬೇಕು. ಈ ಒಂದು ಲೆಕ್ಕದಲ್ಲಿ ನಮ್ಗೆ ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಡೆಪ್ರಿಸಿಯೇಷನ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಈಗ ಕ್ಯಾಶ್ ಇನ್ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಡೆಪ್ರಿಸಿಯೇಷನ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ 14,000 ಅಂಡ್ ಲೈಫ್ ಆಫ್ ದ ಪ್ರಾಜೆಕ್ಟ್ 4 years ಕೊಟ್ಟಿದ್ದಾರೆ. ಇದನ್ನ ಈ ಇನ್ಫಾರ್ಮೇಶನ್ ಅನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಪರ್ ಆನಮ್. ಅಂಡ್ ಡಿಸ್ಕೌಂಟಿಂಗ್ ರೇಟ್ ಅಥವಾ ನಾವೇನ್ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಥವಾ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಂತ ಅವಶ್ಯಕತೆ ಇಲ್ಲ. ಕ್ವೆಶನ್ ಅಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ. ದ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಇಂಟ್ರೆಸ್ಟ್ ರೇಟ್ ಇಸ್ 10% ಅಂತ. ಅದರ ಡಿಸ್ಕೌಂಟಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ₹1 ಟು ಬಿ ರಿಸೀವ್ಡ್ ಅಟ್ 10% per annum ಅವರೇ ಕೊಟ್ಟಿದ್ದಾರೆ. 0.91, 0.83, 0.75 and 0.68. ಓಕೆ, ಈಗ ಸೊಲ್ಯೂಷನ್ ಪಾರ್ಟಿಗೆ ಹೋಗೋಣ. ನೋಡಿ, ನಾನು ನಿಮ್ಗೆ ಆಲ್ರೆಡಿ ಕ್ವೆಶನ್ ಎಕ್ಸ್ಪ್ಲೈನ್ ಮಾಡ್ತಾನೆ ಹೇಳಿದೆ ಏನೇನು ಕೊಟ್ಟಿದ್ದಾರೆ ಅಂತ. ಪ್ರಾಫಿಟ್ಸ್ ಆಫ್ಟರ್ ಡೆಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಆರ್ ಗಿವನ್ ಬಟ್ ವಿ ಆರ್ ರಿಕ್ವೈರ್ಡ್ ವಿತ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್. ಸೊ ನಾವು ಮೊದಲಿಗೆ ಈಗ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡೋಣ. ಒರಿಜಿನಲ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಲೈಫ್ ಆಫ್ ದ ಇನ್ವೆಸ್ಟ್ಮೆಂಟ್. ನಮ್ಗೇನು ಕ್ಲಿಯರ್ ಆಗಿ ಹೇಳಿಲ್ಲ ಯಾವ ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಅನ್ನ ಫಾಲೋ ಮಾಡ್ಬೇಕಂತ ಅಥವಾ ಮಾಡ್ತಿದ್ದಾರೆ ಅಂತ. ವಿ ಕ್ಯಾನ್ ಅಸ್ಯೂಮ್ ದಟ್ ಯೂಶುವಲಿ ಅಲ್ಲಿ ಸ್ಟ್ರೈಟ್ ಲೈನ್ ಬೇಸಿಸ್ ಅನ್ನ ಫಾಲೋ ಮಾಡ್ತೀರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ 14,000 is ಒರಿಜಿನಲ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್, 4 years is the life of the investment. ಡೆಪ್ರಿಸಿಯೇಷನ್ 1 ವರ್ಷಕ್ಕೆ ₹3,500 ಬರುತ್ತೆ. ನೆಕ್ಸ್ಟ್ ನಾವೀಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸ್ಟೇಟ್ಮೆಂಟ್ ಶೋಯಿಂಗ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಕ್ಯಾಶ್ ಇನ್ಫ್ಲೋಸ್ ಟೇಬಲ್ ಅನ್ನ ಹಾಕೊಳ್ಳಿ. ಲೈಫ್ ಆಫ್ ದಿ ಅಸೆಟ್ ಬಂದು 4 years ಇದೆ. 4 yearsಗೆ ಬೇಕಾಗುವಷ್ಟು ಟೇಬಲ್ ಅನ್ನ ಹಾಕೋಬೇಕು ನಾವು. ಫಸ್ಟ್ ಕಾಲಮ್ ಅಲ್ಲಿ ಇಯರ್ ಅನ್ನ ಹಾಕೊಂತೀವಿ. ಸೆಕೆಂಡ್ ಕಾಲಮ್ ಅಲ್ಲಿ ಕ್ಯಾಶ್ ಫ್ಲೋಸ್ ಗಿವನ್ ಅಂದ್ರೆ ಕ್ವೆಶನ್ ಅಲ್ಲಿ ಕೊಟ್ಟಿರುವಂತ ಕ್ಯಾಶ್ ಫ್ಲೋಸ್. ನೆನ್ಪಿಟ್ಕೊಳ್ಳಿ, ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಕ್ಯಾಶ್ ಫ್ಲೋಸ್, ದೋಸ್ ಆರ್ ಆಫ್ಟರ್ ಟ್ಯಾಕ್ಸ್ ಅಂಡ್ ಆಫ್ಟರ್ ಡೆಪ್ರಿಸಿಯೇಷನ್. ಓಕೆನಾ, ನಮಗ್ ಬೇಕಾಗಿರೋದು ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್, ರೈಟ್? ಓಕೆ, ಕ್ವೆಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಕ್ಯಾಶ್ ಫ್ಲೋಸ್ 4,500, 4,500, 2,500 and 500 ಕೊಟ್ಟಿದ್ದಾರೆ. ಆ ಒಂದು ಅಮೌಂಟ್ ಅನ್ನ ಹಾಕೊಳ್ಳೋಣ. ಇದಾದ್ಮೇಲೆ ಡೆಪ್ರಿಸಿಯೇಷನ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ, 3,500 per annum, ಪ್ರತಿ ವರ್ಷಕ್ಕೂ 3,500 ಡೆಪ್ರಿಸಿಯೇಷನ್ ಹಾಕೊಳ್ಳಿ. ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಅಂದ್ರೆ ನಮ್ಗೆ ಕೊಟ್ಟಿರೋಂಥ ಕ್ಯಾಶ್ ಫ್ಲೋಸು ಆಫ್ಟರ್ ಟ್ಯಾಕ್ಸ್ ಆಫ್ಟರ್ ಡೆಪ್ರಿಸಿಯೇಷನ್. ಈ ಒಂದು ಕ್ಯಾಶ್ ಫ್ಲೋಸ್ಗೆ ನಾವೇನ್ ಮಾಡ್ಕೊಬೇಕು, ಅಮೌಂಟ್ ಆಫ್ ಡೆಪ್ರಿಸಿಯೇಷನ್ ಆಡ್ ಮಾಡ್ಕೋಬೇಕಾಗತ್ತೆ. ಸೊ ಆಡ್ ಮಾಡ್ಕೊಂಡ್ರೆ ನಮ್ಗೆ NPV ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಕ್ಯಾಶ್ ಫ್ಲೋಸ್, ಐ ಮೀನ್ ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡೆಪ್ರಿಸಿಯೇಷನ್ ಸಿಗುತ್ತೆ. ಹೇಗೆ ಸಿಗುತ್ತಪ್ಪ ಅಂದ್ರೆ 2+3 ಅಂದ್ರೆ ಎರಡನೇ ಕಾಲಮ್ ಅಲ್ಲಿ ಇರುವಂತ ಕ್ಯಾಶ್ ಫ್ಲೋಸು ಅಂದ್ರೆ ಕ್ಯಾಶ್ ಫ್ಲೋಸ್ ಆಫ್ಟರ್ ಟ್ಯಾಕ್ಸ್ ಆಫ್ಟರ್ ಡೆಪ್ರಿಸಿಯೇಷನ್. ಅದಕ್ಕೆ ನಾವು ಡೆಪ್ರಿಸಿಯೇಷನ್ ಆಡ್ ಬ್ಯಾಕ್ ಮಾಡಬೇಕು. 2+3 ಮಾಡ್ಕೊಂತೀವಿ. 4,500 plus 3,500 8,000 ಆಗುತ್ತೆ ಫಸ್ಟ್ ಇಯರ್ಗೆ. ಸೆಕೆಂಡ್ ಇಯರ್ಗೂ 8,000, ಥರ್ಡ್ ಇಯರ್ಗೆ 6,000 ಅಂಡ್ ಫೋರ್ತ್ ಇಯರ್ಗೆ 4,000 ಬರ್ತಿದೆ. ಓಕೆ, ನೆಕ್ಸ್ಟ್ PV ಫ್ಯಾಕ್ಟರ್ ನೋಡ್ಕೊಳ್ಳೋಣ. ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಟ್ 10%. ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆಲ್ಲ ಕ್ವೆಶನ್ ಅಲ್ಲೇ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ಗೆ 0.91, ಸೆಕೆಂಡ್ ಇಯರ್ಗೆ 0.83, ಥರ್ಡ್ ಇಯರ್ಗೆ 0.75 ಅಂಡ್ ಫೋರ್ತ್ ಇಯರ್ಗೆ 0.68. ಈಗ ಡಿಸ್ಕೌಂಟ್ ಮಾಡೋಣ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಹೌ ಟು ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ಕಾಲಮ್ ನಂಬರ್ 4 ಅಲ್ಲಿ ಇರುವಂತ ಫಿಗರ್ಗಳನ್ನ ಕಾಲಮ್ ನಂಬರ್ 5 ಅಲ್ಲಿ ಇರುವಂತ PV ಫ್ಯಾಕ್ಟರ್ ನಿಂದ ಮಲ್ಟಿಪ್ಲೈ ಮಾಡೋದು. 8,000 into 0.91 which comes around 7,280. 8,000 into 0.83 6,640. Likewise 6,000 into 0.75 and 4,000 into 6.8. Total of net present value of cash inflows. Total of present values of cash inflows ಎಷ್ಟು ಬರುತ್ತಪ್ಪ ಅಂತಂದ್ರೆ 21,140. ಇದು ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್. ಈ ಒಂದು ಪ್ರಾಜೆಕ್ಟ್ ಇಂದ ಎಷ್ಟು ಬಂದಿದೆ 4 years ನಾವು ಡಿಸ್ಕೌಂಟ್ ಮಾಡಿದಾಗ ಇವತ್ತಿನ ಬೆಲೆಗೆ. ಓಕೆನಾ,
ಇವತ್ತಿನ ಬೆಲೆಗೆ ನೋಡಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರೆಸೆಂಟ್ ವ್ಯಾಲ್ಯೂ ಅಂಡ್ ಫ್ಯೂಚರ್ ವ್ಯಾಲ್ಯೂ ಅಂದ್ರೆ, ನೀವು ಫ್ಯೂಚರ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ನ ನೋಡಿ, ಕಾಲಮ್ ನಂಬರ್ 4 ಅಲ್ಲಿ ಇದೆ 8,000 ಪ್ಲಸ್ 8,000 ಪ್ಲಸ್ 6,000 ಪ್ಲಸ್ 4,000 10 ಪ್ಲಸ್ 26,000 ಆಯ್ತು, 26,000 4 ವರ್ಷದಲ್ಲಿ ಈ ಒಂದು ಪ್ರಾಜೆಕ್ಟ್ ಜನರೇಟ್ ಮಾಡುವಂತ ಕ್ಯಾಶ್ ಇನ್ಫ್ಲೋಸ್. ಬಟ್ ಇವತ್ತಿನ ಬೆಲೆಗೆ 4 ವರ್ಷ ಆದ್ಮೇಲೆ ನಮ್ಗೆ 26,000 ಸಿಗುತ್ತೆ 4 ವರ್ಷಗಳಲ್ಲಿ. ಆದ್ರೆ ಇವತ್ತಿನ ಬೆಲೆಗೆ ರಿಡ್ಯೂಸ್ ಮಾಡಿದ್ರೆ ಅದ್ರ ಬೆಲೆ ಕೇವಲ 21,140. ದಿಸ್ ಈಸ್ ವಾಟ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಅರ್ಥ ಆಗ್ತಿದ್ಯಾ? ಓಕೆ, ನಮ್ಗೆ ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಸಿಕ್ಕಿದೆ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಫಾರ್ಮುಲಾ ಏನು? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಪ್ರಾಜೆಕ್ಟ್ ಈಕ್ವಲ್ಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋ. ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟಿದೆ? 21,140 ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಥವಾ ಕ್ಯಾಶ್ ಔಟ್ಫ್ಲೋ ಎಷ್ಟಪ್ಪ ಅಂತಂದ್ರೆ 14,000. NPV ಎಷ್ಟು ಬರುತ್ತೆ ಈ ಒಂದು ಪ್ರಾಜೆಕ್ಟ್ ಇಂದ ಅಂದ್ರೆ 7,140. ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ಸೆಕೆಂಡ್ ಕ್ವೆಶನ್ ಈ ತರ ಇದೆ, ನೋ ಪ್ರಾಜೆಕ್ಟ್ ಈಸ್ ಅಕ್ಸೆಪ್ಟಬಲ್ ಅನ್ಲೆಸ್ ದ yield is 100%. Cash inflows of a certain project along with cash outflows are given below. ನೋಡಿ, ನೋ ಪ್ರಾಜೆಕ್ಟ್ ಈಸ್ ಅಕ್ಸೆಪ್ಟಬಲ್ ಅನ್ಲೆಸ್ ದ yield is 100% ಅಂತ ಹೇಳಿದಾರೆ. ಅಂದ್ರೆ ನಾವೇನ್ ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀವೋ ಅಷ್ಟು ದುಡ್ಡನ್ನ ಪ್ರಾಜೆಕ್ಟ್ ಸಂಪಾದನೆ ಮಾಡ್ಲಿಲ್ಲ ಅಂತಂದ್ರೆ ಆ ಒಂದು ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ವಿಚ್ ಮೀನ್ಸ್ NPV ಮಸ್ಟ್ ಬಿ ಅಟ್ ಲೀಸ್ಟ್ ಮಸ್ಟ್ ಬಿ 0 ಅಂತ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಸ್ಟ್ be equal to net present value of outflows. ನಮ್ ಕ್ಯಾಶ್ ಇನ್ಫ್ಲೋಸ್ ಏನ್ ಬರುತ್ತೆ ಅದು ನಾವು ಇನ್ವೆಸ್ಟ್ ಮಾಡ್ತಿರೋ ದುಡ್ಡಿಗೆ ಈಕ್ವಲ್ ಆಗಿರ್ಬೇಕು, ಇಲ್ಲ ಅಂದ್ರೆ ಆ ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೋ ಒಂದು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಿರುವಂತ ಕ್ಯಾಶ್ ಔಟ್ಫ್ಲೋಸ್ ಮತ್ತೆ ಕ್ಯಾಶ್ ಇನ್ಫ್ಲೋಸ್ ಗಳನ್ನ ಕೊಟ್ಟಿದ್ದಾರೆ. ಇಯರ್ ಒಟ್ಟು 5 ವರ್ಷಗಳದ್ದು ಡೇಟಾ ಕೊಟ್ಟಿದ್ದಾರೆ ನಮ್ಗೆ, 6 ವರ್ಷದ್ದು. ಮೊದಲನೇ ವರ್ಷದಲ್ಲಿ ನಾವು ವಿ ಆರ್ ಮೇಕಿಂಗ್ ಅ ಔಟ್ಫ್ಲೋ ಅಥವಾ ಇನ್ವೆಸ್ಟ್ಮೆಂಟ್. ಅದಾದ್ಮೇಲೆ 5 years ಅಲ್ಲಿ ನಮ್ಗೆ ಇನ್ಫ್ಲೋಸ್ ಬರುತ್ತೆ. ಕ್ಯಾಶ್ ಔಟ್ಫ್ಲೋಸ್ ಇನ್ ದ ಬೇಸ್ ಇಯರ್, ಫಸ್ಟ್ ಇಯರ್ ಅಲ್ಲಿ 1,50,000 ಇನ್ವೆಸ್ಟ್ ಮಾಡ್ತೀವಿ. ಅಡಿಷನಲ್ ನೆಕ್ಸ್ಟ್ ಮುಂದಿನ ವರ್ಷದಲ್ಲಿ ಅಡಿಷನಲ್ ಆಗಿ 30,000 ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇದೀವಿ. ಕ್ಯಾಶ್ ಇನ್ಫ್ಲೋಸ್ ನಮ್ಗೆ ಫಸ್ಟ್ ಇಯರ್ ಅಲ್ಲಿ 2,000, ಸೆಕೆಂಡ್ ಇಯರ್ ಅಲ್ಲಿ 3,000, ಥರ್ಡ್ ಇಯರ್ ಅಲ್ಲಿ 6,000, ಫೋರ್ತ್ ಇಯರ್ 80,000, 20, 30, 60, 80 and 30,000 ರೆಸ್ಪೆಕ್ಟಿವ್ಲಿ ಬರ್ತಿದೆ. The salvage value at the end of 5th year is 40,000. Calculate NPV. Salvage value ಕೂಡ ನಮ್ಗೆ ಕೊಟ್ಟಿದ್ದಾರೆ. 5ನೇ ವರ್ಷದ ಕೊನೆಗೆ ಪ್ರಾಜೆಕ್ಟ್ salvage value ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂ ಅಂತ. This asset can be sold at rupees 40,000. 5ನೇ ವರ್ಷದ ಕೊನೆಗೆ ಈ ಅಸೆಟ್ ಸ್ಕ್ರಾಪ್ ಆಗುತ್ತೆ. at the end of its life ಅಥವಾ ಲೈಫ್ ಟೈಮ್ ಅದನ್ನ ನಾವು ಸ್ಕ್ರಾಪ್ ಆಗಿ ಸೇಲ್ ಮಾಡಬಹುದು. ಅವಾಗ ನಮ್ಗೆ 40,000 ರೂಪಾಯಿ ರಿಯಲೈಸ್ ಆಗುತ್ತಂತೆ. NPV ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಜೊತೆನಲ್ಲಿ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ₹1 ಟು ಬಿ ರಿಸೀವ್ಡ್ ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಟ್ 10% per annum ಈಸ್ ಗಿವನ್ ಬಿಲೋ. PV ಫ್ಯಾಕ್ಟರ್ನ ಅವರೇ ಕೊಟ್ಬಿಟ್ಟಿದ್ದಾರೆ ನಮ್ಗೆ. ಮೊದಲನೇ ವರ್ಷಕ್ಕೆ 0.909, ಎರಡನೇ ವರ್ಷಕ್ಕೆ 0.826, ಮೂರನೇ ವರ್ಷಕ್ಕೆ 0.751, ನಾಲ್ಕನೇ ವರ್ಷಕ್ಕೆ 0.683 ಅಂಡ್ 5th ಇಯರ್ಗೆ 0.620. ಓಕೆ, ಈ ಸೊಲ್ಯೂಷನ್ ಪಾರ್ಟ್ ಕಡೆ ಹೋಗೋಣ. ಮೊದಲಿಗೆ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಂತೀವಿ? ಕ್ಯಾಶ್ ಇನ್ಫ್ಲೋಸ್ ಫಸ್ಟ್ ಇಯರ್ ಇಂದ 5th ಇಯರ್ ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅದನ್ನ ನಾವು PV ಫ್ಯಾಕ್ಟರ್ ಇಂದ ಡಿಸ್ಕೌಂಟ್ ಮಾಡ್ಕೊಂಡ್ರೆ ನಮ್ಗೆ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಬರುತ್ತೆ. ನೋಡಿ, ಈ ಲೆಕ್ಕದಲ್ಲಿ ನಮ್ಗೆ ಟ್ಯಾಕ್ಸ್ ಬಗ್ಗೆ ಆಗ್ಲಿ ಡೆಪ್ರಿಸಿಯೇಷನ್ ಬಗ್ಗೆ ಆಗ್ಲಿ ಏನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಕೊಟ್ಟಿರುವಂತ ಕ್ಯಾಶ್ ಇನ್ಫ್ಲೋಸ್ ಏನಿದೆ assume to be after tax and before depreciation. So PV ಫ್ಯಾಕ್ಟರ್ ನ ಹಾಕೊಳ್ಳೋಣ, ಟೇಬಲ್ ಹಾಕೊಳ್ಳಿ. ಇಯರ್ ಕ್ಯಾಶ್ ಇನ್ಫ್ಲೋಸ್ ಗಿವನ್ ಕ್ವೆಶನ್ ಅಲ್ಲಿ ಕೊಟ್ಟಿರೋದು ಅದೇ ಫೈನಲ್, ನಾವೇನ್ ಮತ್ತೆ ಮಾಡಿಫೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. PV ಫ್ಯಾಕ್ಟರ್ 10% ಕೊಟ್ಟಿದ್ದಾರೆ. ಪ್ರೆಸೆಂಟ್ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಾರ್ ದ ಫಸ್ಟ್ ಇಯರ್ 20,000 into 0.909 which comes around 18,180, 13,000 into 0.826 24,780, 60,000 into 0.751 45,060, 80,000 into 0.683 54,640, 30,000 into 0.620 is equal to 18,600.
The present value of cash inflows, total present values of cash inflows ಎಷ್ಟಾಗುತ್ತಪ್ಪ ಅಂದ್ರೆ 1,61,260. These are the cash inflows generated by the project earnings. ಓಕೆನಾ, 5ನೇ ವರ್ಷಕ್ಕೆ ನಮಗೆ ಅಡಿಷನಲ್ ಸ್ವಲ್ಪ ದುಡ್ಡು ಸಿಗ್ತಿದೆ ಬೈ ವೇ ಆಫ್ ರಿಯಲೈಸೇಷನ್ ಆಫ್ ಸ್ಕ್ರಾಪ್. ಓಕೆನಾ, ಏನ್ ಸ್ಯಾಲ್ವೇಜ್ ಇದೆ ಆ ಒಂದು ಪ್ರಾಜೆಕ್ಟ್ ಅಲ್ಲಿ ಅಸೆಟ್ ಏನಿದೆ ಅದು ಸ್ಕ್ರಾಪ್ ಆಗುತ್ತೆ ಅಟ್ ದಿ ಎಂಡ್ ಆಫ್ 5th ಇಯರ್. ಆಗ ನಾವು 5th ಇಯರ್ನ ಕೊನೆಯಲ್ಲಿ ಅದನ್ನ ಸೇಲ್ ಮಾಡಿದಾಗ ನಮಗೆ ಸ್ಕ್ರಾಪ್ ಸಿಗ್ತಿದೆ 40,000. ಅದು ಕೂಡ ನಮಗೆ ಇನ್ಫ್ಲೋನೆ. ಓಕೆನಾ, ಅದು ಕೂಡ ನಮಗೆ ದುಡ್ಡು ಸಿಗುತ್ತೆ. ನಮ್ಮ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ಗೆ ಸ್ಯಾಲ್ವೇಜ್ ವ್ಯಾಲ್ಯೂನ ನಾವು ಆಡ್ ಮಾಡ್ಕೊಬೇಕು. ಆಡ್ ಸ್ಯಾಲ್ವೇಜ್ ವ್ಯಾಲ್ಯೂ ರಿಯಲೈಸ್ಡ್ ಅಟ್ ದಿ ಎಂಡ್ ಆಫ್ 5th ಇಯರ್, ಅದು 5ನೇ ವರ್ಷದಲ್ಲಿ ಸಿಗೋದು. ಸೊ 5th ಇಯರ್ ಡಿಸ್ಕೌಂಟ್ ರೇಟ್ ಎಷ್ಟಪ್ಪ ಅಂತಂದ್ರೆ 0.620. 40,000 ಇಂಟು 0.620 ಮಾಡಿದ್ರೆ ಸ್ಕ್ರಾಪ್ ವ್ಯಾಲ್ಯೂ 24,800 ಆಗುತ್ತೆ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ 1,86,060 ರೂಪಾಯಿ ಆಗುತ್ತೆ. ಓಕೆ, ಈ ಒಂದು ಕ್ವೆಶನ್ ಅಲ್ಲಿ ನಮ್ಗೆ ಇನಿಷಿಯಲ್ ಔಟ್ಲೈ ಏನಿದೆ ಅಥವಾ ಇನಿಷಿಯಲ್ ಇನ್ವೆಸ್ಟ್ಮೆಂಟ್, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬಿಗಿನಿಂಗ್ ಇಯರ್ ಅಲ್ಲಿ ಮಾಡೋದ್ರ ಜೊತೆಗೆ ಅಡಿಷನಲ್ ಆಗಿ ನೆಕ್ಸ್ಟ್ ಇಯರ್ ಅಲ್ಲೂ ಕೂಡ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ. ಸೊ ಈ ಲೆಕ್ಕದಲ್ಲಿ ನಾವು ಏನ್ ಕಂಡಿಡ್ಕೋಬೇಕು, ಅದ್ರ ಜೊತೆ ಕ್ಯಾಶ್ ಇನ್ಫ್ಲೋಸ್ ನ ಪ್ರೆಸೆಂಟ್ ವ್ಯಾಲ್ಯೂ ಕಂಡಿಡ್ಕೊಳ್ಳೋದ್ರ ಜೊತೆಗೆ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ಕೂಡ ನಾವು ಕಂಡಿಡ್ಕೋಬೇಕಾಗತ್ತೆ. ಸೊ ಟೇಬಲ್ ಹಾಕೊಳ್ಳೋಣ. ಅದಕ್ಕೆ ಇಯರ್ 0 and 1. 0 ಅಂತಂದ್ರೆ ಬಿಗಿನಿಂಗ್ ಫಸ್ಟ್ ಇಯರ್ ಅಂತ, ಇವತ್ತು ಅಥವಾ ಈ ದಿನ ಅಂತ ಅನ್ಕೋಣ. ಈ ವರ್ಷದಲ್ಲಿ 1 ರೂಪಿ ವಿಲ್ ಬಿ 1 ರೂಪಿ ಓನ್ಲಿ. ನೆಕ್ಸ್ಟ್ ಇಯರ್ಗೆ 1 ರೂಪಿನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬೇಸ್ ಇಯರ್ ಅಲ್ಲಿ ದ ಇಯರ್ ಇನ್ ವಿಚ್ ದ ಇನ್ವೆಸ್ಟ್ಮೆಂಟ್ ಈಸ್ ಮೇಡ್, ಅದು ಮೊದಲನೇ ವರ್ಷ ಅಥವಾ ಇಯರ್ 0 ಅಂತ ಕರಿತೀವಿ. ಆ ವರ್ಷದಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ 1 ರೂಪಿನ ಬೆಲೆ 1 ರೂಪಿನೇ ಆಗಿರುತ್ತೆ. ಸೊ 1,50,000 ಡಿಸ್ಕೌಂಟ್ ಫ್ಯಾಕ್ಟರ್ 10% 1 ಅಂತಾನೆ ಇರುತ್ತೆ. 1 ರೂಪಿನ ಬೆಲೆ 1 ರೂಪಿನೇ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ, ಕ್ಯಾಶ್ ಫ್ಲೋ ಎಷ್ಟಿರುತ್ತಪ್ಪ ಅಂದ್ರೆ 1,50,000. ನೆಕ್ಸ್ಟ್ 1 ವರ್ಷ ಆದ್ಮೇಲೆ ವಿ ಆರ್ ಇನ್ವೆಸ್ಟಿಂಗ್ ಅಡಿಷನಲ್ 30,000. ದ ಡಿಸ್ಕೌಂಟ್ ಫ್ಯಾಕ್ಟರ್ ವಿಲ್ ಬಿ 0.909. 30,000 ಇಂಟು 0.909 ಮಾಡಿದಾಗ 27,270 ಬಂತು. 1,50,000 ಪ್ಲಸ್ 27,270 ಆಡ್ ಮಾಡ್ಕೊಂಡ್ರೆ ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ 1,77,270 ರೂಪಾಯಿ ಬರುತ್ತೆ. ಸೊ ನಾವೀಗ ಏನೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ, ಟೋಟಲ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್. 1,86,060 minus 1,77,270. The difference is 8,790. Okay, 100% ಅಂತ ಹೇಳಿದ್ರೆ ಕ್ವೆಶನ್ ಅಲ್ಲಿ ನೋ ಪ್ರಾಜೆಕ್ಟ್ ಈಸ್ ಅಕ್ಸೆಪ್ಟಬಲ್ ಇಫ್ ದ yield is less than 100% ಅಂತ. 100% ಅಂದ್ರೆ ಯಾವುದು? 1,77,270 ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ. ದ ಪ್ರಾಜೆಕ್ಟ್ ಮಸ್ಟ್ ಹ್ಯಾವ್ ಟು ಅರ್ನ್ ಮಿನಿಮಮ್ ಆಫ್ ದಿಸ್ ಅಮೌಂಟ್. ನಮ್ಮ ಈ ಪ್ರಾಜೆಕ್ಟ್ ನಾವೇನ್ ಇನ್ವೆಸ್ಟ್ ಮಾಡ್ತಿದೀವೋ ಅದಕ್ಕಿಂತ 8,790 ರೂಪಾಯಿ ಅಡಿಷನ್ ಅಂದ್ರೆ ನೆಟ್ ಅಮೌಂಟ್ ಎಕ್ಸ್ಟ್ರಾ ಸಂಪಾದನೆ ಮಾಡ್ತಿದೆ. ಸೊ ದಿಸ್ ಪ್ರಾಜೆಕ್ಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್. ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಬಹುದು. ಸೊ ಮೂರನೇ ಕ್ವೆಶನ್ ಬರೋಣ. ಮೂರನೇ ಕ್ವೆಶನ್ ಈ ತರ ಇದೆ. ದಿ ಆಲ್ಫಾ ಲಿಮಿಟೆಡ್ ಈಸ್ ಕನ್ಸಿಡರಿಂಗ್ ದಿ ಪರ್ಚೇಸ್ ಆಫ್ ಅ ನ್ಯೂ ಮಷಿನ್. 2 alternatives machines A and machine B have been suggested, each costing rupees 4 lakhs. Earnings after taxation are expected to be as follows. I repeat, the Alpha Limited is considering the purchase of a new machine. 2 alternatives, machine A and machine B have been suggested, each costing rupees 4 lakhs. Earnings after taxation, earnings ಕೊಟ್ಟಿರೋದು after tax, are expected to be as follows. Machine A ಗೆ 40,000, 1,20,000, 1,60,000, 2,40,000, 1,60,000. That of machine B 1,20,000, 1,60,000, 2,00,000, 1,20,000, 80,000. The company has the target return on capital of 10%. You are required to compare the profitability of each machine and suggest a company which alternative is preferable. ನೋಡಿ, ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ 10% ಅಂತ ಅವರು ಹೇಳಿದ್ದಾರೆ ಅಂಡ್ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಕೂಡ ಕೊಟ್ಟಿದ್ದಾರೆ. ಪಿ ವಿ ಫ್ಯಾಕ್ಟರ್ 0.909, 0.826, 0.751, 0.683 and 0.620. ಓಕೆ, ಸೊಲ್ಯೂಷನ್ ಬರೋಣ.
ಈ ಒಂದು ಲೆಕ್ಕದಲ್ಲಿ ನಮಗೆ ಕ್ಯಾಶ್ ಇನ್ಫ್ಲೋಸ್ ಏನ್ ಕೊಟ್ಟಿದ್ದಾರೆ ಅದರ ಸಂಬಂಧಪಟ್ಟ ಹಾಗೆ ಡೆಪ್ರಿಸಿಯೇಷನ್ಗೆ ಅಥವಾ ಟ್ಯಾಕ್ಸ್ಗೆ ರಿಲೇಟೆಡ್ ಆಫ್ಟರ್ ಟ್ಯಾಕ್ಸ್ ಅಂತ ಹೇಳಿದ್ದಾರೆ, ಬಟ್ ಡೆಪ್ರಿಸಿಯೇಷನ್ ಬಗ್ಗೆ ನಮ್ಗೇನು ಇನ್ಫಾರ್ಮೇಶನ್ ಕೊಟ್ಟಿಲ್ದಿರೋದ್ರಿಂದ ಡ್ಯೂ ಟು ದಿ ಅಬ್ಸೆನ್ಸ್ ಆಫ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ depreciation in the question, it is assumed that the cash flows given ಅಥವಾ cash inflows given are before depreciation and after tax. ಡೆಪ್ರಿಸಿಯೇಷನ್ ಬಗ್ಗೆ ನಮ್ಗೇನು ಹೇಳಿಲ್ಲ, ಲೈಫ್ ಆಫ್ ದಿ ಅಸೆಟ್ ಅಥವಾ ಡೆಪ್ರಿಸಿಯೇಷನ್ ಇಷ್ಟು ಪರ್ಸೆಂಟ್ ಹಂಗೆ ಹೀಗೆ ಅಂತ ಏನು ಹೇಳಿಲ್ಲ. ಸೊ ಆದ್ರಿಂದ ನಾವು ಕೊಟ್ಟಿರುವಂತ ಕ್ಯಾಶ್ ಫ್ಲೋಸ್ ಅನ್ನೇನೆ ಬಿಫೋರ್ ಡೆಪ್ರಿಸಿಯೇಷನ್ ಮತ್ತೆ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ನಮ್ಗೆ ಏನ್ ಬೇಕು NPV ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಅದೇ ಸರಿ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂತ ಇದ್ದೀವಿ. ಓಕೆ, ಈಗ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಇನ್ಫ್ಲೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. PV ಫ್ಯಾಕ್ಟರ್ 10% ಅವರೇ ಕೊಟ್ಟಿದ್ದಾರೆ, 0.909, 826, 751, 683 and 0.620. ಕ್ಯಾಶ್ ಇನ್ಫ್ಲೋಸ್ ಹಾಕೊಳ್ಳೋಣ ಮಷಿನ್ ಎ ಮತ್ತೆ ಮಷಿನ್ ಬಿ ಇದು ಒಂದೇ ಕಾಲಮ್ ಅಲ್ಲಿ ಒಂದೇ ಟೇಬಲ್ ಅಲ್ಲ. ಮಷಿನ್ ಎ ನ ಕ್ಯಾಶ್ ಇನ್ಫ್ಲೋಸ್ 40,000, 1,20,000, 1,60,000, 2,40,000 and 1,60,000, and that of machine B 1,20,000, 1,60,000, 2,00,000, 1,20,000 and 80,000. ಈಗ ಡಿಸ್ಕೌಂಟ್ ಮಾಡ್ತಾ ಬರೋಣ. ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಸಿಗುತ್ತೆ. ಮಷಿನ್ ಎಗೆ 40,000 into 0.909, 36,360 ಆಗುತ್ತೆ. 1,20,000 into 0.826, 99, 120. In the same manner ಮಷಿನ್ ಎ ನ 5 years ಮತ್ತೆ ಮಷಿನ್ ಬಿ ನ 5 years ಗೆ ನಾವು ಡಿಸ್ಕೌಂಟ್ ಮಾಡಿದ್ಮೇಲೆ the total of present values of cash inflows machine A ಗೆ 5,18,760 ಆಗುತ್ತೆ. That of machine B 5,23,000 present values of cash inflows ಸಿಗುತ್ತೆ. ನೆಕ್ಸ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂಸ್ ಆಫ್ ಕ್ಯಾಶ್ ಔಟ್ಫ್ಲೋಸ್ ಅನ್ನು ನಾವು ಮತ್ತೆ ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ವಿ ಆರ್ ನಾಟ್ ಮೇಕಿಂಗ್ ಎನಿ ಅಡಿಷನಲ್ ಇನ್ವೆಸ್ಟ್ಮೆಂಟ್ಸ್. ಅಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಅನ್ನು ನಾವೇನು ಮಾಡ್ತಿಲ್ಲ. To bring down the additional investment amount to the present value, ನಮ್ಗೇನು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದೆ ದಟ್ಸ್ ಇಟ್ ಸೆಲ್ಫ್ ಈಸ್ ಅದೇ ಫೈನಲ್ ಆಗಿರೋದ್ರಿಂದ ನಾವೀಗ ನೇರವಾಗಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬಹುದು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಮಷಿನ್ ಎಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ 5,18,760 ಮೈನಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 4 lakhs. ಸೊ NPV ಎಷ್ಟು ಬರುತ್ತೆ 1,18,760. In case of machine B, the present values of cash inflows is 5,23,000 and outflow is 4 lakh. The net present value is 1,23,000. ಈಗ ರೆಕಮೆಂಡೇಶನ್ ಅನ್ನು ಬರೀಬೇಕು ನಾವು. ಮಷಿನ್ ಎ ಮತ್ತೆ ಮಷಿನ್ ಬಿ ನ ಕಂಪೇರ್ ಮಾಡಿದಾಗ ಯಾವ ಪ್ರಾಜೆಕ್ಟಿನ ಅಥವಾ ಯಾವ ಅಸೆಟ್ಟಿನ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಜಾಸ್ತಿ ಇದೆಯೋ ಆ ಒಂದು ಅಸೆಟ್ ಅನ್ನು ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ. Therefore, the net present value of machine B, which is 1,23,000, is more than that of machine A, which is rupees 1,18,760. Therefore, machine B is preferable. ಅದರಿಂದ ನಾವೇನ್ ಮಾಡ್ತಾ ಇದೀವಿ, machine B ನ ಪ್ರಿಫರ್ ಮಾಡ್ತಾ ಇದೀವಿ. ಸೊ ಇಲ್ಲಿಗೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 3 ಲೆಕ್ಕಗಳನ್ನ ಪರ್ಫಾರ್ಮ್ ಮಾಡಿದೀವಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ಅಡ್ವಾನ್ಸ್ಡ್ ಲೆಕ್ಕಗಳನ್ನ ಅಥವಾ 15 ಮಾರ್ಕ್ಸ್ ಲೆಕ್ಕಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಈಗ ಏನ್ 3 ಲೆಕ್ಕಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ವಿ, ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಮೇ ಬಿ ಆಸ್ಕ್ಡ್ ಫಾರ್ 5 marks or 10 marks in your examinations. ಏನು ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಗಳು ಬರುವಂತ ಲೆಕ್ಕಗಳನ್ನ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ಕೇಳೋದು ಚಾನ್ಸಸ್ ಇರುತ್ತೆ. 15 ಮಾರ್ಕ್ಸ್ಗೆ ಅಥವಾ ಸೆಕ್ಷನ್ ಸಿ ಗೆ ಬರುವಂತ ಲೆಕ್ಕಗಳನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಣ. ಥ್ಯಾಂಕ್ ಯು.